ನಾಳೆ ಸಚಿವ ಸಂಪುಟ ಸಭೆ ಇದೆ. ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನಾಳೆ ಸಚಿವ ಸಂಪುಟದ ಮಹತ್ವದ ಸಭೆ ಇರುವಂತ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವರದಿ ಮಂಡನೆ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಸಲ್ಲಿಸಿರುವಂಥ ಜಾತಿ ಜನಗಣತಿ ವರದಿ ಇದೆಯಲ್ಲ, ಅದು ಕೂಡ ಪ್ರಸ್ತಾಪ ಆಗುತ್ತೆ. ಸೊ ಕಳೆದ ವರ್ಷ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ನಾಳೆ ವರದಿಯನ್ನು ತೆರೆದು ಶಿಫಾರಸುಗಳ ಬಗ್ಗೆ ಚರ್ಚೆ ಆಗಬಹುದು. ಸೊ ಅಧ್ಯಯನಕ್ಕೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದರೆ ಈ ಹಿಂದೆ ಅಂದರೆ ಒಂದು 2 ವಾರದ ಹಿಂದೆಯೇ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಸುಳಿವನ್ನು ನೀಡಿದ್ರು. ಸೊ ವರದಿಯ ಬಗ್ಗೆ ಅಧ್ಯಯನ ನಡೆಸಲು ಉಪಸಮಿತಿ ರಚನೆ ಮಾಡಲಾಗಿದೆ. ಸೊ ಸೀಲ್ ಬಾಕ್ಸಲ್ಲಿ ಮೂಲ ವರದಿ, ದತ್ತಾಂಶಗಳು ಜೊತೆಗೆ ಶಿಫಾರಸುಗಳನ್ನು ಒಳಗೊಂಡಿರುವಂಥ ಬಾಕ್ಸ್ ಅದು. ಸೊ ಅದರ ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಸೊ ಇವತ್ತು ಅಂದರೆ ನಾಳೆ ಏನು ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದನ್ನು ಸಮಿತಿ ರಚನೆ ಮಾಡಬೇಕು ಅಂಥೇಳಿ ಸಮಿತಿಯನ್ನು ರಚನೆ ಮಾಡಬಹುದು. ಸಭೆಯಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಸಮೀಕ್ಷಾ ವರದಿ ಮಂಡನೆ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಸಲ್ಲಿಸಿರುವಂಥ ಜಾತಿ ಗಣತಿಯ ವರದಿ ಇದು. ಸೊ ಕಳೆದ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ. ಸೊ ಜಾತಿ ಗಣತಿಯ ವರದಿ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಕಳೆದ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಜಯಪ್ರಕಾಶ್ ಹೆಗಡೆ ಮತ್ತು OBC ಆಯೋಗದ ಸದಸ್ಯರು ಸಲ್ಲಿಸಿದರು. ಸೊ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಆ ವರದಿಯನ್ನು ತೆರೆದು ಏನು ಶಿಫಾರಸು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅದಾದ ಬಳಿಕ ವರದಿಯ ಮೇಲೆ ಏನು ಕ್ರಮ ಜರುಗಿಸಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವರದಿಯ ಬಗ್ಗೆ ಅಧ್ಯಯನ ನಡೆಸಲು ಈಗ ಸಂಪುಟ ಉಪಸಮಿತಿ ರಚನೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ನಾಳೆ ಡಿಸೈಡ್ ಮಾಡಬಹುದು, ನಾಳೆ ನಿರ್ಧಾರಕ್ಕೆ ಮುಂದಾಗ್ತಾರೆ. DCM ಗೃಹ ಸಚಿವರು ಹಾಗೂ ಲಿಂಗಾಯತ ಒಕ್ಕಲಿಗ OBC ಸಚಿವರ ಸಮಿತಿಯನ್ನು ರಚಿಸಿ ಅಧ್ಯಯನ ಮಾಡಿ ಸರ್ಕಾರಕ್ಕೆ ಸಲಹೆ ಸೂಚನೆಯನ್ನು ನೀಡುವ ಕುರಿತು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ವಿಚಾರ, ಇದರ ಬಗ್ಗೆನೇ ಚರ್ಚೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ CM ಸಿದ್ದರಾಮಯ್ಯನವರು ಕೂಡ ಹೇಳಿದರು, ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂಥೇಳಿ ಈ ಜಾತಿ ಗಣತಿಯ ವಿಚಾರವಾಗಿ. ಸೊ ನಾಳೆ ಮತ್ತೆ ಇದು ಮುನ್ನೆಲೆಗೆ ಬರಬಹುದು. ಕಳೆದ ಫೆಬ್ರವರಿಯಲ್ಲಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದರು. ಸೊ ಅದರ ಬಗ್ಗೆ ಏನು ಮಾಡಬೇಕು ಏನು ಅನ್ನೋದರ ಬಗ್ಗೆ ಒಂದು ಉಪಸಮಿತಿ ರಚನೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ನಾಳೆ ಮಹತ್ವದ ಸಭೆ ಆಗ್ತಾ ಇದೆ. ಪ್ರಮುಖವಾಗಿ ಅದು ಜಾತಿ ಗಣತಿಯ ಬಗ್ಗೆ, ಆ ವರದಿಯ ಬಗ್ಗೆ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ನಾಳೆ ಕುಮಾರ್, ನಾಳೆ ಸಚಿವ ಸಂಪುಟ ಸಭೆ ಇದೆ. ಏನು ಮಹತ್ವದ ಮತ್ತು ಹಲವಾರು ದಿನಗಳಿಂದ ಚರ್ಚಿತ ಮತ್ತು ವಿವಾದಿತ ವಿಷಯವಾಗಿತ್ತು. ಅದು ಸಾಮಾಜಿಕ ಮತ್ತು ಆರ್ಥಿಕ ಜಾತಿ ಜನಗಣತಿ ಅಂತ ಹೇಳಲಾಗುತ್ತೆ. ಆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿಯನ್ನ ಕಾಂತರಾಜ್ ಅವರ ನೇತೃತ್ವದಲ್ಲಿ ನಡೆಸುವಂತ ಸಮೀಕ್ಷಾ ವರದಿಯನ್ನ ನಾಳೆ ಸಚಿವ ಸಂಪುಟದಲ್ಲಿ ಅದನ್ನ ತೆರೆದು ಅದ್ರ ಮೇಲೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಅವರು ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆ ಒಂದು ಸಭೆಯನ್ನು ಇಲ್ಲದಿರುವ ಕಾರಣಕ್ಕೋಸ್ಕರ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮುಂದಿಟ್ಟು ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳೋಣ ಅಂತ ಒಂದು ಮಾತನ್ನ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅದರಂತೆ ಈ ಬಾರಿ ಸಚಿವ ಸಂಪುಟ ಸಭೆಯಲ್ಲಿ ನಾಳೆ ಅದನ್ನು ಮಂಡಿಸಿ ಅದರ ಮೇಲೆ ಏನು ಕ್ರಮ ಕೈಗೊಳ್ಬೇಕು ಅಂತ ಒಂದು ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಮೊದಲನೇ ವರದಿಯನ್ನ ತೆರೆದ ನಂತರ ಶಿಫಾರಸುಗಳನ್ನ ಪ್ರಮುಖವಾಗಿ ಅಧ್ಯಯನ ಮಾಡ್ಲಿಕ್ಕೆ ಸಚಿವ ಸಂಪುಟದ ಉಪಸಮಿತಿ ರಚನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಒಂದ್ ವೇಳೆ ಎರಡನೇ ವಿಷಯ ಅಂತಂದ್ರೆ ಆ ವರದಿಯನ್ನ ಯಾರು ನೋಡಿಲ್ಲ ಅಂತ ಅನ್ನೋದೇನೋ ಆರೋಪ ಇದೆ. ಕೆಲವರು ಹೇಳ್ತಾ ಇರೋದು ವರದಿಯ ಮಾಹಿತಿಗಳು ಕೆಲವು ಲೀಕ್ ಆಗಿದೆ ಅಂತ ಕೆಲವು ಆರೋಪ ಮಾಡ್ತಾ ಇದ್ರು. ಹಿಂದೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಹ ಆರೋಪ ಮಾಡಿದ್ರು. ಅದೇ ರೀತಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಇರ್ಬೋದು, ಅಖಿಲ ಭಾರತ ವೀರಶೈವ ಮಹಾಸಭಾ ಆ ವರದಿಯನ್ನು ತಿರಸ್ಕರಿಸಿ ಡಿಮ್ಯಾಂಡ್ ಮಾಡಿದ್ರು. ಅದೇ ರೀತಿ ರಾಜ್ಯ ಒಕ್ಕಲಿಗ ಸಂಘ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಮತ್ತು ವಿವಾದಿ ಮಠಾಧೀಶರು ಆ ವರದಿ ಲೀಕ್ ಆಗಿದೆ, ಹಾಗಾಗಿ ಈ ವರದಿಯಲ್ಲಿ ಯಾವುದೇ ಸ್ಯಾಂಟಿಟಿ ಇಲ್ಲ ಮತ್ತು 10 ವರ್ಷ ವರದಿ ಆಗಿದೆ, ಹಾಗಾಗಿ ಈ ವರದಿಗೆ ಯಾವುದೇ ಬೆಲೆ ಕೊಡೋದು ಬೇಡ, ಹಾಗಾಗಿ ಮರು ಪರಿಶೀಲನೆ ಮಾಡಿ ಅಥವಾ ವರದಿಯನ್ನ ಮತ್ತೊಮ್ಮೆ ನೀವು ಮಾಡ್ಬೇಕು, ಹೊಸದಾಗಿ ಅಂತ ಡಿಮ್ಯಾಂಡ್. ಹೀಗಾಗಿ ಈ ವರದಿ ಆರೋಪಗಳ ಬಗ್ಗೆ ಆ ವರದಿಯಲ್ಲಿರುವಂತಹ ಅಂಶಗಳು ಎಷ್ಟು ಮಟ್ಟಿಗೆ ದೃಢೀಕರಿಸ್ತವೆ ಅಥವಾ ಸ್ಥಿರೀಕರಿಸ್ತವೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಎರಡನೇದಾಗಿ
ಸಚಿವ ಸಂಪುಟದ ಬಹುತೇಕ ಸಚಿವರು, ವಿಶೇಷವಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಇದಕ್ಕೆ ಈ ಒಂದು ವರದಿಯನ್ನ ತೆಗೆದುಕೊಳ್ಳೋದು ಬೇಡ, ವರದಿಯನ್ನ ಸರ್ಕಾರ ಅಂಗೀಕಾರ ಮಾಡೋದು ಬೇಡ ಅಂತ ಹೇಳಿದ್ರು. ಅದು ಸರ್ಕಾರ ಅಂಗೀಕಾರ ಮಾಡ್ಲಿ, ಈಗಾಗಲೇ ಮುಖ್ಯಮಂತ್ರಿಗಳನ್ನ ವರದಿಯನ್ನ ಅಂಗೀಕಾರ ಮಾಡಿದ್ದಾರೆ. ಆದ್ರೆ ಸಚಿವ ಸಂಪುಟದ ಮುಂದೆ ಇಟ್ಟು ಅದನ್ನ ಏನ್ ಮಾಡಬೇಕು ಅಂತ ಒಂದು ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ ಅದಕ್ಕೆ ಸಿದ್ದರಾಮಯ್ಯನವರು ಈ ಒಂದು ಸಚಿವ ಸಂಪುಟ ಸಭೆ ಮುಂದೆ ವರದಿಯನ್ನ ಮಂಡಿಸಿದ ನಂತರ ಅದನ್ನ ಸಚಿವ ಸಂಪುಟದ ಉಪಸಮಿತಿಗೆ ಆ ವರದಿಯನ್ನ ಒಪ್ಪಿಸುವಂತ ಸಾಧ್ಯತೆ ಇದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ, ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ಬೋದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅವರು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡಬೇಕು ಅಂತ ಡಿಮ್ಯಾಂಡ್ ಅನ್ನ ಕಳೆದ ಹಲವಾರು ಚುನಾವಣೆಗಳಲ್ಲಿ 3-4 ಚುನಾವಣೆಗಳಲ್ಲಿ ಅದು ಪ್ರಸ್ತಾಪ ಮಾಡಿದ್ರು ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಸಹ ಇದು ಪ್ರಮುಖ ಅಜೆಂಡವಾಗಿತ್ತು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲೊಂದ್ ರೀತಿ ಈ ಜಾತಿ ಜನಗಣತಿಯನ್ನ ಅಂಗೀಕಾರ ಮಾಡ್ಲಿಕ್ಕೆ ಇರುವಂತ ಅಡ್ಡಿ ಆತಂಕಗಳು ಯಾವುದು ಇಲ್ಲ. ಆದ್ರೆ ಸ್ಥಳೀಯ ನಾಯಕರುಗಳು, ವಿಶೇಷವಾಗಿ DCM ಇರ್ಬೋದು ಅಥವಾ ಶಾಸಕರು ಅದು ವಿರೋಧಕ್ಕೆ ಅದು ನುಂಗಲಾರ ತುತ್ತಾಗಿದೆ. ಆದ್ರೂ ಸಹ ಆ ವರದಿಯನ್ನ ಜಾರಿ ಮಾಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಬೇಕು ಅಂತ ಚಿಂತನೆಯನ್ನ ಸಿದ್ದರಾಮಯ್ಯ ನಡೆಸಿದ್ದಾರೆ ಅಂತ ಮಾಹಿತಿ ಇದೆ. ವರದಿಯನ್ನ ತೆರೆದ ನಂತರ ಏನಾಗುತ್ತೆ, ಈಗಾಗಲೇ ಲೀಕ್ ಆಗಿರುವಂತ ಅಥವಾ ಏನು ಮಾಹಿತಿಗಳು ಒಂದಷ್ಟು ಬಹಿರಂಗವಾಗಿ ದತ್ತಾಂಶಗಳು, ಆ ದತ್ತಾಂಶಗಳಿಗೆ ಇದು ಪೂರಕವಾಗಿದೆಯಾ ಅಥವಾ ಸಿಮಿಲಾರಿಟಿ ಇದೆಯಾ ಅಂತ ಕಂಡು ಬಂದಿದ್ದೆ. ಅದಲ್ಲಿ ಆ ವರದಿಯನ್ನ ದತ್ತಾಂಶಗಳು ಮತ್ತು ದತ್ತಾಂಶ ಯಾವುದೇ ಹೊಂದಾಣಿಕೆ ಆಗ್ಲಿಲ್ಲ ಅಂತ ಆ ವರದಿಯನ್ನ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂತ ಹೇಳ್ಬಿಟ್ಟು ಮುಖ್ಯ ಸಚಿವ ಸಂಪುಟ ಸಭೆ ತೀರ್ಮಾನಕ್ಕೆ ಕೈಗೊಂತ ಸಾಧ್ಯತೆ. ಇನ್ನು ಮುಂದಿನ ಇದಾದ ನಂತರ ಸಚಿವ ಸಂಪುಟ ಸಭೆ ನಿರ್ಧಾರ ಕೈಗೊಂಡಿದ್ದಾದಲ್ಲಿ ಅದರ ಲೋಪದೋಷಗಳನ್ನು ಸಹ ನೀವು ಪರಿಗಣನೆ ತೆಗೆದುಕೊಂಡು ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂತ ಸೂಚನೆಯನ್ನು ಸಹ ಸಚಿವ ಸಂಪುಟ ಸಭೆ ಕೊಡುವಂತ ಸಾಧ್ಯತೆ. ಹೀಗಾಗಿ ನಾಳೆ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಜಾತಿ ಜನಗಣತಿ ವರದಿ ವಿಚಾರಣೆ ಅದು ದೊಡ್ಡ ಮಟ್ಟದ ಚರ್ಚೆಗೆ ಅವಕಾಶವನ್ನು ಕಲ್ಪಿಸುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರ ಹಂಚಿಕೆ ವಿಚಾರ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಅಥವಾ ಏನು ಕೆಲವು ಪುನರ್ರಚನೆ ಮಾಡೋದಿರ್ಬೋದು ಅಥವಾ ಬದಲಾವಣೆ ವಿಚಾರ ಇರ್ಬೋದು, ಇದರ ನಡುವೆ ಗೊಂದಲದ ನಡುವೆ ಸಿದ್ದರಾಮಯ್ಯನವರು ಈ ಒಂದು ಜಾತಿ ಜನಗಣತಿಯನ್ನು ಮುಂದೆ ತಂದಿರೋದು ಆಶ್ಚರ್ಯಕರವಾಗಿದೆ ಮತ್ತು ಹಲವಾರು ಈಗಾಗಲೇ ವಿರೋಧದ ನಡುವೆನೂ ಸಹ ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸ್ತಾ ಇರೋದು ಸಹ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹೀಗಾಗಿ ನಾಳೆಯಿಂದ ನಾಳೆ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಚರ್ಚೆ ಬಂದಿದ್ದಲ್ಲಿ ಅದರ ಪರಿಣಾಮಗಳು ಏನಾಗುತ್ತೆ ಮತ್ತು ಸಾಧಕ ಬಾಧಕಗಳು ಏನಾಗುತ್ತೆ, ಸಾಮಾಜಿಕವಾಗಿ ಇನ್ನು ಒಂದಷ್ಟು ಹೋರಾಟಗಳನ್ನ ಕರೆ ಕೊಡ್ತೀವಿ ಅಂತ ಈಗಾಗಲೇ ಒಕ್ಕಲಿಗರ ಸಂಘ ಮತ್ತು ಲಿಂಗಾಯತ ವೀರಶೈವ ಮಹಾಸಭಾದವರು ಕರೆ ಕೊಟ್ಟಿದ್ದಾರೆ. ಯಾವಾಗೆಲ್ಲ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಎದುರಾಗುತ್ತೆ, ಸಿದ್ದರಾಮಯ್ಯ ಕುರ್ಚಿಗೆ ಬಾಧೆ ಕಂಡು ಬರುತ್ತೆ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಜಾತಿ ಜನಗಣತಿ ವಿಷಯ ಮುಂದೆ ಬಿಟ್ಕೊಂಡಿರ್ತಾರೆ, ಬಿಡ್ತಾರೆ ಅಂತ ಅನ್ನೋದು ಒಂದು ಆರೋಪನೂ ಇದೆ. ಹಾಗಾಗಿ ಈಗ ಅಧಿಕಾರ ಹಂಚಿಕೆ ಸೂತ್ರ ವಿಚಾರ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಜಾತಿ ಜನಗಣತಿ ಏನಾಗ್ತದೆ 1 ವರ್ಷದ ಹಿಂದೆ ಫೆಬ್ರವರಿ ತಿಂಗಳಲ್ಲಿ ವರದಿನ ಪಡ್ಕೊಂಡ್ರು ಸಹ ಜಯಪ್ರಕಾಶ್ ಹೆಗಡೆ ಅವರಿಂದ ಇಷ್ಟು ದಿನ ಸುಮ್ಮನೆ ಇದ್ದು ಸಿದ್ದರಾಮಯ್ಯವರು ಈ ಒಂದು ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸ್ತೀವಿ ಅಂತ ಹೇಳ್ತಿರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಹೀಗಾಗಿ ಈ ಸಿದ್ದರಾಮಯ್ಯನವರ ಇದು ಟ್ಯಾಕ್ಟಿಕ್ಸಾ ಅಥವಾ ನಿಜಕ್ಕೂ ಅವ್ರಿಗೂ ಜಾತಿ ಜನಗಣತಿಯನ್ನು ಮಂಡಿಸಿ ಅದರ ಅನುಷ್ಠಾನ ಮಾಡಬೇಕು ಅಂತ ಬದ್ಧತೆ ಇದೆಯಾ ಅಥವಾ ಕೇವಲ ಈ ಎಲ್ಲಾ ಡ್ರಾಮಾಗಳನ್ನ ಮಾಡಿಕೊಂಡು ರಾಜಕೀಯವಾಗಿ ದಾರಿ ತಪ್ಪಿಸುವಂತ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಿದ್ದಾರಾ ಅನ್ನೋದು ಸಹ ಚರ್ಚಿತ ವಿಷಯ. ಹೀಗಾಗಿ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಆಗುವಂತಹ ವರದಿ ಮಂಡನೆ, ಅದರ ಶಿಫಾರಸುಗಳ ಮೇಲೆ ಬರುವಂತ ಚರ್ಚೆ ಮತ್ತು ಸಚಿವ ಸಂಪುಟದ ಉಪಸಮಿತಿ ರಚನೆ ಇರಬಹುದು, ಇವೆಲ್ಲವೂ ಸಹ ಎಷ್ಟು ಕುತೂಹಲ ಮತ್ತು ಸರ್ಕಾರಕ್ಕೆ ಸವಾಲಿನ ಪ್ರಶ್ನೆ ಎದುರಾಗುವಂತ ಸಾಧ್ಯತೆ ಇದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.